ನೀವು ಈ ಕ್ರೀಮ್ ಬಗ್ಗೆ ಇಂಟರ್ನೆಟ್ ಅಲ್ಲಿ ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಇದ್ರ ಬಗ್ಗೆ ವಿಡಿಯೋ ಮಾಡಿರೋದನ್ನ ನೋಡಿರ್ಬೋದು. ಮತ್ತೆ ನಾನು ಕಮೆಂಟ್ ಸೆಕ್ಷನ್ ಮತ್ತು ಮೆಸೇಜ್ ಅಲ್ಲಿ ತುಂಬಾ ಜನ ಸರ್ ಮಾಂಕ್ ಟು ಸ್ಕಿನ್ ಬಗ್ಗೆ ಒಂದು ವಿಡಿಯೋ ಮಾಡಿ ನಾವು ಅದನ್ನ ಫಂಗಲ್ ಇನ್ಫೆಕ್ಷನ್ ಹಚ್ಕೋಬಹುದು ನಮಗೆ ಸಜೆಸ್ಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಇವತ್ತಿನ ವಿಡಿಯೋ ಮಾಂಕ್ ಟು ಸ್ಕಿನ್ ಬಗ್ಗೆ. ನಮಸ್ತೆ, ನಾನು ಡಾಕ್ಟರ್ ಕಾರ್ತಿಕ್ ಹಬೀಬ್, ಕನ್ಸಲ್ಟೆಂಟ್ ಆಯುರ್ವೇದಿಕ್ ಡರ್ಮಟಾಲಜಿಸ್ಟ್, ಶ್ರೀ ಸಾಯಿನಾಥ್ ಕ್ಲಿನಿಕ್, ಹುಬ್ಳಿ. ನೋಡಿ, ಮಾಂಕ್ ಟು ಸ್ಕಿನ್ ಅವ್ರ ಕಂಪನಿ ಅವ್ರು ಏನ್ ಕ್ಲೇಮ್ ಮಾಡ್ತಾ ಇದಾರೆ ಅಂದ್ರೆ ಫಂಗಲ್ ಇನ್ಫೆಕ್ಷನ್, ಎಕ್ಸಿಮಾ, ರಿಂಗ್ ವಾರ್ಮ್ ಮತ್ತೆ ಇಚಿಂಗ್ ಇರೋ ಕಂಡೀಷನ್ ಗಳಲ್ಲಿ ಇದನ್ನ ಯೂಸ್ ಮಾಡಿದ್ರೆ ಪರ್ಮನೆಂಟ್ ಆಗಿ ಕ್ಯೂರ್ ಆಗುತ್ತೆ, ಮತ್ತೆ ರಿಲ್ಯಾಪ್ಸ್ ಅಂದ್ರೆ ಮತ್ತೆ ವಾಪಸ್ ಬರೋದೇ ಇಲ್ಲ ಅಂತ ಇವ್ರು ಕ್ಲೇಮ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಇದ್ರೊಳಗೆ ಏನೇನ್ ಮೆಡಿಸಿನ್ಸ್ ಇದೆ ಅಂತದ್ದು: ನಿಂಬ, ಚಕ್ರಮರ್ದ, ಗಂಧಕ, ಫಿಟ್ಕರಿ, ಟಂಕಣ, ಅಲೋವೆರಾ, ಆಮ್ಲ, ಕೊಕೊನಟ್ ಆಯಿಲ್ ಇದನ್ನೆಲ್ಲ ಯೂಸ್ ಮಾಡಿದ್ದಾರೆ. ಮತ್ತೆ ಅವ್ರು ಹೇಳ್ತಿರೋ ಪ್ರಕಾರ 3 ಸೀಕ್ರೆಟ್ ಭಸ್ಮಗಳನ್ನ ಆಡ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಕ್ರೀಮ್ಗೆ ಇದೊಂದೇ ರೀಸನ್ಗೆ ನಾನು ಒಂದು ರೆಡ್ ಫ್ಲಾಗ್ ನ ಕೊಡ್ತೀನಿ. ಯಾಕೆಂದ್ರೆ ಇವ್ರು ಏನ್ ಯೂಸ್ ಮಾಡ್ತಾ ಇದಾರೆ, ಏನಿದೆ ಅದರೊಳಗೆ ಅನ್ನೋದನ್ನ ಟ್ರಾನ್ಸ್ಪರೆನ್ಸ್ ಆಗಿ ಓಪನ್ ಅಪ್ ಆಗಿ ಎಲ್ಲೂ ಹೇಳ್ಕೊಂಡಿಲ್ಲ. ಯಾರಿಗ್ ಗೊತ್ತು, ಅದ್ರೊಳಗೆ ಸ್ಟಿರಾಯ್ಡ್ ಕೂಡ ಇರ್ಬೋದಲ್ಲ, ಮೆನ್ಷನೇ ಮಾಡಿಲ್ಲ. ಟ್ರಾನ್ಸ್ಪರೆನ್ಸಿನೇ ಇಲ್ಲ, ಯಾವ್ದೇ ತರ ರಿಸರ್ಚ್ ಇಲ್ಲ. ಆಮೇಲೆ ಅದ್ರೊಳಗೆ ಸ್ಟಿರಾಯ್ಡ್ ಇರ್ಬೋದು, ಇದನ್ನ ಇರ್ಬೋದು, ಬಟ್ ಇರ್ಲೂಬಹುದು. ಏನಿದೆ ಅಂತ ಗೊತ್ತಿಲ್ಲಾರ್ದೆ ನಮ್ಗೆ 3 ಇಂಗ್ರೀಡಿಯೆಂಟ್ಸ್ 3 ಭಸ್ಮಗಳು ಸೀಕ್ರೆಟ್ ಇದೆ ಅಂತ ಹೇಳಿದ ತಕ್ಷಣ ನಾವು ಏನೋ ಸ್ಪೆಷಲ್ ಆಗಿ ಏನೋ ಮಿರಾಕಲ್ ಮಾಡುತ್ತೆ ಅಂತ ತಗೊಂಡು ಹಚ್ಕೊಂಡು ಇನ್ನೂ ಜಾಸ್ತಿ ಮಾಡ್ಕೊಳ್ಳೋದು ಬೇಡ. ಇವರು ಆ ಕ್ರೀಮ್ ಒಳಗೆ ಯಾವ್ಯಾವ ಮೆಡಿಸಿನ್ಸ್ ಎಷ್ಟೆಷ್ಟು ಕ್ವಾಂಟಿಟಿಲಿ ಯೂಸ್ ಮಾಡಿದ್ದಾರೆ ಅನ್ನೋದು ಸಹ ಟ್ರಾನ್ಸ್ಪರೆನ್ಸಿ ಇಲ್ಲ. ಅಂಡ್ ಇವ್ರು ಕ್ಲೇಮ್ ಮಾಡಿರೋ ಪ್ರಕಾರ ಪರ್ಮನೆಂಟ್ ಆಗಿ ಕ್ಯೂರ್ ಆಗುತ್ತೆ ಅನ್ನೋದಕ್ಕೆ ಯಾವ್ದೇ ತರ ಕ್ಲಿನಿಕಲ್ ಟ್ರಯಲ್ಸ್ ಇಲ್ಲ, ಯಾವ್ದೇ ತರ ಪಬ್ಲಿಷ್ಡ್ ರಿಸರ್ಚ್ ಗಳಿಲ್ಲ, ಯಾವ್ದೇ ತರ ಪ್ರೂಫ್ ಕೂಡ ಇಲ್ಲ. ನಾನು ತುಂಬಾ ವಿಡಿಯೋ ಹೇಳಿರೋ ಪ್ರಕಾರ ಫಂಗಲ್ ಇನ್ಫೆಕ್ಷನ್ ಅಲ್ಲಿ ತುಂಬಾ ವೆರೈಟಿ ಆಫ್ ಟೈಪ್ಸ್ ಬರುತ್ತೆ. ಸೊ ಎಲ್ಲರಿಗೂ ಒಂದೇ ಒಂದು ಕ್ರೀಮ್ ಇಂದ ಪರ್ಮನೆಂಟ್ ಆಗಿ ಕ್ಯೂರ್ ಆಗುತ್ತೆ ಅನ್ನೋದು ಒಂದು ದೊಡ್ಡ ಸುಳ್ಳು. ಫಂಗಲ್ ಇನ್ಫೆಕ್ಷನ್ ಟ್ರೀಟ್ಮೆಂಟ್ ಅನ್ನೋದು ಪೇಷಂಟ್ ಟು ಪೇಷಂಟ್ ಚೇಂಜ್ ಆಗುತ್ತೆ. ಅವರ ಇಮ್ಯುನಿಟಿ, ಅವರ ಹೈಜೀನ್, ಅವರ ಸ್ವೆಟ್ ಪ್ಯಾಟರ್ನ್, ಅವ್ರಿಗೆ ದಿನಕ್ಕೊಂದ್ಸತಿ ರಿಯಾಕರ್ ಆಗ್ತದೆ, ಇದನ್ನೆಲ್ಲ ನೋಡ್ಕೊಂಡು ಟ್ರೀಟ್ಮೆಂಟ್ ಕೊಡೋದಿರುತ್ತೆ. ಅಂಡ್ ಇದರೊಳಗೆ ಗಂಧಕ, ಫಿಟ್ಕರಿ, ಟಂಕಣ ಅನ್ನೋದು ಬಹಳ ತುಂಬಾ ತೀಕ್ಷ್ಣವಾದ ಔಷಧಿಗಳು ಇರೋದ್ರಿಂದ ನೀವು ಹಚ್ಕೊಂಡಾಗ ನಿಮಗೆ ಇರಿಟೇಷನ್ ಆಗೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಅಂಡ್ ಕೆಲವರು ಇಂಥ ಕ್ಲೇಮ್ಸ್ ಗಳನ್ನ ನಂಬ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಡರ್ಮಟಾಲಜಿಸ್ಟ್ ಕಡೆ ಹೋಗಿ ತೋರಿಸಿರೋ ಟ್ರೀಟ್ಮೆಂಟ್ಸ್ ಅದೇ ಮಧ್ಯದಲ್ಲೇ ಬಿಟ್ಟು, ಅವ್ರು ಕೊಡೋ ಮೆಡಿಸಿನ್ಸ್ ಎಲ್ಲ ಮಧ್ಯದಲ್ಲೇ ಬಿಟ್ಟು ಇದೊಂದೇ ಕ್ರೀಮಿಗೆ ಮೊರೆ ಹೋಗ್ತಾರೆ. ಸೊ ನೀವು ಇಂಥ ಸೋಷಿಯಲ್ ಮೀಡಿಯಾ ಕ್ಲೇಮ್ಸ್ ಗಳನ್ನ ನಂಬ್ಕೊಂಡು ನಿಮ್ ಫಂಗಲ್ ಇನ್ಫೆಕ್ಷನ್ಗೆ ಯಾವ ತರ ಇದೆ ಏನು ಅಂತ ಗೊತ್ತಿಲ್ಲಾರ್ದೆ ಸುಮ್ಮನೆ ಯಾರೋ ಹೇಳಿದ್ರು ಅಂತ ಇಂಥ ಕ್ರೀಮ್ಗಳನ್ನ ಹಚ್ಕೊಂಡ್ರೆ ಇನ್ನೂ ತೊಂದರೆ ಜಾಸ್ತಿ ಆಗೋ ಸಾಧ್ಯತೆ ತುಂಬಾ ಹೆಚ್ಚಿದೆ.